ಸಿದ್ದರಾಮಯ್ಯನವ್ರ ಮೈಂಡ್ ಸೆಟ್ ಅನ್ನು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಹೇಳ್ತಾ ಇದ್ದೇವೆ, ಹೈಕೋರ್ಟ್ ಏನು ಆದೇಶ ಮಾಡಿದೆ, ಯಾಕೆ ಕೆಲ್ಸಕ್ಕೆ ಬರದ ಪ್ರಶ್ನೆಗಳನ್ನೆಲ್ಲ ಯಾಕೆ ಇಟ್ಕೊಂಡಿದ್ದಾರೆ? 60-70 ಪ್ರಶ್ನೆಗಳನ್ನ ಇಟ್ಕೊಂಡಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳಿರುವಂತದ್ದು. ಇದನ್ನು ಎಲ್ಲವೂ ಕೂಡ ಮ್ಯಾಂಡೇಟರಿ ಅಲ್ಲ ಮಾತನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ದು. ಒಂದು ತಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೇನೆ. ನಾವು ಗೊಂದಲ ಸೃಷ್ಟಿ ಮಾಡ್ತಾ ಇಲ್ಲ. ಕರ್ನಾಟಕ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಕ್ರಿಶ್ಚಿಯನ್ ಲಿಂಗಾಯತರು ಇದ್ದಾರ, ಜೈನ್ ಪಂಚಮಸಾಲಿ ಇದ್ದಾರ, ಕ್ರಿಶ್ಚಿಯನ್ ದಲಿತರಿದ್ದಾರ. ಕ್ರಿಶ್ಚಿಯನ್ ದಲಿತರೇ ಇಲ್ಲ ಇಂಡಿಯಾದ ಕರ್ನಾಟಕದಲ್ಲಿ. ನೋಡಿ, ಕ್ರಿಶ್ಚಿಯನ್ ದಲಿತರನ್ನ ಮಾಡಿ ನಿಮಗ್ ಒಂದು ಹೇಳ್ತೇನೆ ನಾನು. ಒಂದು ಸಾರಿ ಧರ್ಮಾಂತರ ಆದಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಧರ್ಮಾಂತರ ಆಗ್ತಕ್ಕಂಥದ್ದು ಅವನ ಹಕ್ಕು. ಧರ್ಮಾಂತರ ಆದ್ರೆ ಅವ ಧರ್ಮಾಂತರ ಆದ ದಿನದಿಂದ ಅವನ ಪೂರ್ವಾಶ್ರಮದ ಹಂಗಳೆಲ್ಲ ತರದು ಹೋಗ್ತದ, ಪೂರ್ವಾಶ್ರಮದ ಸಂಬಂಧಗಳು ಕಡ್ದೋಗ್ತದ. ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್, ಇಸ್ಲಾಂ ಧರ್ಮಕ್ಕಾಗಿದ್ರೆ ಇಸ್ಲಾಂ ಧರ್ಮ, ಮತ್ತೆ ಯಾವುದೇ ಧರ್ಮಕ್ಕಾಗಿದ್ರೆ ಅವತ್ತಿನಿಂದ ಒಂದು ಪೂರ್ವಾಶ್ರಮ ಸಂಬಂಧ ಇರುವುದಿಲ್ಲ. ನೀವು ಆರ್ಥಿಕದಿಂದ ಶೈಕ್ಷಣಿಕವಾಗಿ ನೋಡಿ, ಅದನ್ನ ಬೇರೆ. ಈಗ ಆರ್ಥಿಕವಾಗಿ ಕೇಳಿ ನಿಮಗ್ ಉತ್ತರನ ಹೇಳ್ತೇನೆ. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗ್ ಕಳಕಳಿ ಕಾಳಜಿ ಇದ್ರೆ 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಇದ್ರಿ. ಕಾಂತರಾಜ್ ಅವ್ರನ್ನ ನೇಮಕ ಮಾಡಿ ವರದಿ ತಗೊಂಡ್ರಿ. ಆ ವರದಿ ಏನಾಯ್ತು? 180 ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದ್ರಿ. ನೀವು ಯಾರೇ ಅಧಿಕಾರಿ ನೋಡಿ, ಕೇಳಿ, ನಾವು ದಾರಿ ತಪ್ಪಿಸ್ತಾ ಇಲ್ಲ, ದಯವಿಟ್ಟು ಕೇಳಿ. ದಾರಿ ತಪ್ಪಿಸಿದವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್. ಯಾಕೆ ಹೇಳ್ತೇನೆ ಅಂದ್ರೆ, ಅವತ್ತು ಅಂಕಿ ಸಂಖ್ಯೆಗಳನ್ನ ಡಾಟಾ ಬಿಡುಗಡೆ ಮಾಡಿದ್ರೆ ಆ ಜಾತಿ ಇಷ್ಟು, ಈ ಜಾತಿ ಇಷ್ಟು, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಯಾರು ಮಾಡಿದ್ದು? ಗೌಪ್ಯವಾಗಿ ಇಡಬೇಕಾದಂತ ಡಾಟಾನ ಯಾರು ಇಡಬೇಕಾಗಿತ್ತು? ಧನ್ಯವಾದ.